ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಉದ್ಯೋಗ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ನಾನು ಹೇಳಿದ್ದೆ, ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನೀವು ಅಲ್ಲಿ ಕೇಳಿರೋ ಪ್ರಶ್ನೆ ಬರೀ ನಿಮ್ಮೊಬ್ರು ಪ್ರಶ್ನೆ ಆಗಿರಲ್ಲ, ಸುಮಾರು ವಿದ್ಯಾರ್ಥಿಗಳಿಗೂ ಕೂಡ ಅದೇ ಪ್ರಶ್ನೆ ಇರುತ್ತೆ. ಅದಕ್ಕೆ ಅಲ್ಲಿ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಿಂತ ಈ ವಿಡಿಯೋ ಮಾಡಿದ್ರೆ ಒಬ್ರಿಗೆ ಉತ್ತರ ಕೊಡೋಕ್ಕಿಂತ ಎಲ್ಲರಿಗೂ ಉತ್ತರ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ವಿಡಿಯೋ ಶುರು ಮಾಡೋಣ. ನೀವು ನನ್ನ ಕೊನೆಯ ವಿಡಿಯೋಗೆ ಮಾಡಿರುವಂಥ ಕಮೆಂಟ್ಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಜನರಲೈಸ್ ಆಗಿ. ಅಣ್ಣ, ME ಇಂಗ್ಲೀಷ್ಗೆ ಮಾನಸ ಗಂಗೋತ್ರಿ ಮಹಾರಾಣಿ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಓವರ್ ಆಲ್ ಎಕ್ಸ್ಪೆನ್ಸಸ್ ಇಯರ್ ಎಷ್ಟಾಗ್ಬೋದು ಅಂತ ಹೇಳಿ ಪ್ಲೀಸ್. ಆ್ಯಂಡ್ ಅಡ್ಮಿಷನ್ ಟೈಮಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿರೋ ಅಷ್ಟು ಮಾತ್ರ ಫೀ ಇರುತ್ತಾ, ಅಡಿಷನಲ್ ಫೀ ಇರುತ್ತಾ? ಸೇಮ್ ನಿಮಗೆ ನೀವು ಇಲ್ಲಿ ಫೀ ಸ್ಟ್ರಕ್ಚರ್ ನೋಡಿದ್ರ ಅಂತ ಗೊತ್ತಾಗ್ತಾ ಇದೆ. ಫೀ ಸ್ಟ್ರಕ್ಚರ್ ಅಂತ ಒಂದು ಇರುತ್ತೆ ನಿಮ್ಮ UOM ವೆಬ್ಸೈಟ್ ಅಲ್ಲಿ. ಫೀ ಸ್ಟ್ರಕ್ಚರ್ ಅಂತ ಇರುತ್ತೆ. ಅದರಲ್ಲಿ ನೀವೇನಾದ್ರೂ ವಿತಿನ್ ಕರ್ನಾಟಕ, ನೀವೇನಾದ್ರು ಮೈಸೂರು ಯೂನಿವರ್ಸಿಟಿಲಿ ಓದಿದ್ರೆ ನಿಮ್ಗೊಂದು ಫೀಸ್ ಇರುತ್ತೆ. ಔಟ್ಸೈಡ್ ಮೈಸೂರು ಯೂನಿವರ್ಸಿಟಿ ಅವರಾಗಿದ್ರೆ ಒಂದು ಫೀಸ್ ಇರುತ್ತೆ. ಔಟ್ಸೈಡ್ ಆಫ್ ಕರ್ನಾಟಕ ಆದ್ರೆ ಒಂದು ಫೀಸ್ ಇರುತ್ತೆ. ಎಕ್ಸ್ಟ್ರಾ ಫೀಸ್ ಏನು ಕಟ್ಟಲ್ಲ. ನಿಮ್ಮ ಫೀ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೋ, ಫೀ ಸ್ಟ್ರಕ್ಚರ್ ಇದೆ, ಬೇಕಾದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. UOM ವೆಬ್ಸೈಟ್ ಅಲ್ಲಿ ಫೀ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನು ಎಕ್ಸ್ಟ್ರಾ ಫೀಸ್ ಕಟ್ಟಿಸ್ಕೊಳ್ಳಲ್ಲ. ಯೂನಿಫಾರ್ಮ್ ಅಂತಾನೂ ಇರಲ್ಲ, ಅದಕ್ಕೇನು ಫೀಸ್ ಕಟ್ಟಿಸ್ಕೊಳ್ಳಲ್ಲ. ಆಯ್ತಾ? ಅಷ್ಟೇ ಇರುತ್ತೆ. ಆಯ್ತಾ? ಏನು ಎಕ್ಸ್ಟ್ರಾ ಫೀಸ್ ಏನು ಕಟ್ಟಿಸ್ಕೊಳ್ಳಲ್ಲ. ಆದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದವ್ರಿಗೆ ಒಂದು ಫೀಸ್ ಇರುತ್ತೆ. ಔಟ್ಸೈಡ್ ಆಫ್ ಔಟ್ಸೈಡ್ ಆಫ್ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ ಒಂದಿರುತ್ತೆ. ಅದರ್ ಯೂನಿವರ್ಸಿಟಿ ಫ್ರಮ್ ಔಟ್ ಆಫ್ ಕರ್ನಾಟಕ ಒಂದಿರುತ್ತೆ. 3 ಜನಕ್ಕೂ ಬೇರೆ ಬೇರೆ ಡಿಫ್ರೆಂಟ್ ಫೀಸ್ ಇರುತ್ತೆ. ಅದನ್ನ ನೋಡ್ಕೊಳ್ಳಿ. ಆಯ್ತಾ ಅಣ್ಣ? ಏನೇನು ಡಾಕ್ಯುಮೆಂಟ್ ಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ನಿತಿನ್ ರಾಜ್ ಅವರು ಕೇಳಿರೋ ಪ್ರಶ್ನೆ. ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ? ಈಗ ನಿಮ್ಮ ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲ, ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್. ಅದರಲ್ಲಿ ನೀವು 6 ಸೆಮ್ನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನ ಹಾಕ್ಬೇಕಾಗುತ್ತೆ. 6 ಸೆಮ್ನ ಮಾರ್ಕ್ಸ್ ಕಾರ್ಡ್ಗಳನ್ನ ಹಾಕ್ಬೇಕಾಗುತ್ತೆ. ಆಯ್ತಾ? ಅದಕ್ಕೆ 6 ಸೆಮ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡ್ಬೇಕಾಗುತ್ತೆ. ಕಳೆದ ಸಾರಿ ಅಂತೂ ಬೇರೆ ಯೂನಿವರ್ಸಿಟಿಯವರು ಪಟ್ಟ ಕಷ್ಟ ಯಾರಿಗೂ ಬೇಡ. ಯಾಕಂದ್ರೆ 6 ಸೆಮ್ ರಿಸಲ್ಟ್ ಬರದೆ ಸುಮಾರು ಜನ ತಮ್ಮ ಅಡ್ಮಿಷನ್ ಕನಸನ್ನೇ ಬಿಟ್ರು, ಓದೋ ಕನಸನ್ನೇ ಬಿಟ್ಬಿಟ್ರು. ಆಯ್ತಾ? ಅದಕ್ಕೋಸ್ಕರ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ 6 ಸೆಮ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಯ್ತಾ? ಅದಾದ್ಮೇಲೆ ಆಧಾರ್ ಕಾರ್ಡ್ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ಇನ್ ಡೇಟ್ ಇರಬೇಕು. ಡೇಟ್ ಮುಕ್ತಾಯ ಆಗಿರಬಾರ್ದು. ನಾನು ಪ್ರತಿ ವರ್ಷ ಹೇಳೋದು ಇದೊಂದೇ, ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ನೋಡ್ಕೊಳ್ಳಿ. ಫೋಟೋ ಇರಬೇಕು. ಇಷ್ಟಿದ್ರೆ ಸಾಕು, ಇನ್ನೇನು ಜಾಸ್ತಿ ಅವಶ್ಯಕತೆ ಇಲ್ಲ. BPL ಕಾರ್ಡ್ ಒಂದು ಇಟ್ಕೊಂಡಿರಿ, ಅದು ಕೇಳಲ್ಲ. ಸ್ಟೇಟ್ ಫೋಟೋ, ಆಧಾರ್ ಕಾರ್ಡ್ ಮತ್ತೆ 6 ಸೆಮ್ ಮಾರ್ಕ್ಸ್ ಕಾರ್ಡ್ಸ್. ಸ್ಟಡಿ ಸರ್ಟಿಫಿಕೇಟ್ ಒಂದು ಬರ್ಸ್ಕೊಂಡು ಇಟ್ಕೊಂಡಿರಿ, ಸ್ಟಡಿ ಸರ್ಟಿಫಿಕೇಟ್. ಆಮೇಲೆ ನೀವೇನಾದ್ರು ಕೋಟಾ ಕ್ಲೈಮ್ ಮಾಡೋದಿದ್ರೆ, ಕನ್ನಡ ಗ್ರಾಮೀಣ ಕೋಟಾ ಕ್ಲೈಮ್ ಮಾಡೋದಿದ್ರೆ ಆ ಕೋಟಾಗಳಲ್ಲಿ ಇರುತ್ತೆ, ಅದನ್ನ ಬರ್ಸ್ಕೊಂಡು ಇಟ್ಕೊಳ್ಳಿ. ಕನ್ನಡ ಗ್ರಾಮೀಣ ಸ್ಟಡಿ ಸರ್ಟಿಫಿಕೇಟ್. ಆಯ್ತಾ? ಅದಾದ್ಮೇಲೆ 6 ಸೆಮ್ ಮಾರ್ಕ್ಸ್ ಕಾರ್ಡ್ಸ್, ಅದಾದ್ಮೇಲೆ ಆಧಾರ್ ಕಾರ್ಡ್, ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಡೇಟ್ ಸರಿಯಾಗಿರ್ಬೇಕು. ಇಷ್ಟು. ಆಯ್ತಾ? ಕೆಲವರು ಥ್ಯಾಂಕ್ ಯು ಹೇಳಿದರೆ, ಕಳೆದ ವರ್ಷ ಸೀಟ್ ತಗೊಂಡವರು. ಎಲ್ಲ ನಿಮ್ಮ ಎಫರ್ಟ್ ಅಷ್ಟೇ, ನಾನು ಬರೀ ಹೇಳಿದ್ದಷ್ಟೇ. ಐ ಆಮ್ ನಾಟ್ ರೈಟ್ ಅ CET ಫಾರ್ MA BA ಬಟ್ ಮೈ BA CGPA 9.57, ಸೊ ಕೆನ್ ಐ ಗೆಟ್ ಸೀಟ್ ಇನ್ MA ಎಕನಾಮಿಕ್ಸ್? ಯಾವುದೇ ಕಾರಣಕ್ಕೂ ಮೈಸೂರು ಯೂನಿವರ್ಸಿಟಿ ಗಂಗೋತ್ರಿಲಂತೂ ಸದ್ಯಕ್ಕೆ ಎ ಸ್ಕೀಮಲ್ಲಿ ನೀವು ತಗೊಳಕ್ ಸಾಧ್ಯ ಇಲ್ಲ. ಎ ಸ್ಕೀಮಲ್ಲಿ ನೀವು CET ಬರೀದೇ ಇದ್ರೆ, ಯಾರು ಆಗಿರ್ಲಿ, ಯಾವ ಸಬ್ಜೆಕ್ಟ್ ಆಗಿರ್ಲಿ, ಮೈಸೂರು ಯೂನಿವರ್ಸಿಟಿಲಿ ಎ ಸ್ಕೀಮಲ್ಲಿ ನೀವು ಸೀಟನ್ನು ತಗೊಳಕ್ ಸಾಧ್ಯ ಇಲ್ಲ. ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಬಗ್ಗೆ ಹೇಳ್ತಾ ಇರೋದು ನಾನು. ಬೇರೆ ಕಾಲೇಜ್ಗಳಲ್ಲಿ ತಗೋಬಹುದು, ಪ್ರೈವೇಟ್ ಕಾಲೇಜ್ಗಳಲ್ಲಿ ತಗೋಬಹುದು, ಬಟ್ ಗೌರ್ಮೆಂಟ್ ಕಾಲೇಜು ಮತ್ತೆ ಗೌರ್ಮೆಂಟ್ ಕಾಲೇಜಲ್ಲೂ ತಗೋಬಹುದು. ಆದ್ರೆ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಮಾತ್ರ CET ಬರ್ದಿರ್ಲೇಬೇಕು. ನೀವು B ಸ್ಕೀಮಲ್ಲಿ ಟ್ರೈ ಮಾಡ್ಬೋದು, ಇಲ್ಲ ಎ ಸ್ಕೀಮಲ್ಲೇ ಕ್ಯಾಶುವಲ್ ರೌಂಡ್ ಅಂತ ಇರುತ್ತೆ ಲಾಸ್ಟಲ್ಲಿ. ಎ ಸ್ಕೀಮಲ್ಲೇ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸ್ಪೋರ್ಟ್ಸ್ ಕೋಟಾ, ಕ್ಯಾಶುವಲ್ ರೌಂಡ್ ಅಂತ ಇರುತ್ತೆ. ಕ್ಯಾಶುವಲ್ ರೌಂಡ್ ಅಲ್ಲಿ ಏನಾದ್ರು ಸೀಟ್ ಉಳ್ಕೊಂಡ್ರೆ, ನನಗೆ ಗೊತ್ತಿರೋ ಪ್ರಕಾರ ಎಕನಾಮಿಕ್ಸ್ ಅಷ್ಟು ಈಸಿಯಾಗಿ ಸೀಟ್ಗಳು ಉಳ್ಕೊಂಡ್ರೆ ಸಿಗುತ್ತೆ. ಇಲ್ಲ ನೀವು B ಸ್ಕೀಮಲ್ಲಿ ಹಾಕ್ಬೋದು. ನೀವು CET ಬರಿಬೇಕಿತ್ತು. CET ತುಂಬಾ ಮುಖ್ಯ ಆಗುತ್ತೆ. ಆಯ್ತಾ? ಆಂಕ್ಸಿಯಂಟ್ ಹಿಸ್ಟ್ರಿ ಆರ್ಕಾಲಜಿಗೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬೇಕು? ಆಂಕ್ಸಿಯಂಟ್ ಹಿಸ್ಟ್ರಿ ಮತ್ತೆ ಆರ್ಕಾಲಜಿ ಇರೋದೇ ಕಡಿಮೆ ಕಾಲೇಜ್ಗಳಲ್ಲಿ. ಗಂಗೋತ್ರಿಲಿ ಇರ್ಬೋದು, ಮಹಾರಾಜದಲ್ಲಿ ಇರ್ಬೋದು, ಪ್ರೈವೇಟ್ ಅಲ್ಲಿ JSS ಅಲ್ಲಿ ಇರ್ಬೋದು. ಗಂಗೋತ್ರಿಲಿ ಮಾಡ್ಬೋದು, ಸೆಲ್ಫ್ ಸ್ಟಡಿ ಮಾಡಿ. ಆಯ್ತಾ? ಯಾಕಂದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ನಾನು ಓದ್ತೀನಿ, ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದ್ರೆ ಒಂದು ಒಳ್ಳೆ ಲೈಬ್ರರಿ ಕೂಡ ಇರುತ್ತೆ. ಅದು ಆಂಕ್ಸಿಯಂಟ್ ಹಿಸ್ಟ್ರಿ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ಮಹಾರಾಜದಲ್ಲೂ ಇದೆ ಅನ್ಸುತ್ತೆ, ಗಂಗೋತ್ರಿಲೂ ಮಾಡ್ಬೋದು. ಪ್ರೈವೇಟ್ ಅಲ್ಲಿ ಅದನ್ನ ಮಾಡ್ತೀವಿ ಅಂದ್ರೆ ಫೀಸು ತುಂಬಾ ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. 3 years LLB ಅಡ್ಮಿಷನ್ ಯಾವಾಗ? ಇದು ಹೇಳ್ತೀನಿ. ಯೋಗೇಶ್ ನಾಯ್ಕ್ ಅವರೇ, ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ. ಇದು LLB ಬಂದಾಗ ನಾನು ಹೇಳ್ತೀನಿ.
ಸರ್ ಎಂ.ಕಾಮ್ ಸಿ.ಇ.ಟಿ 21 ಮಾರ್ಕ್ಸ್ ಇದೆ ಮತ್ತೆ ಡಿಗ್ರಿಲಿ 9 CGP ಇದೆ. ಯಾವ್ದು ಬೆಸ್ಟ್ ಕಾಲೇಜ್ ಸಜೆಸ್ಟ್ ಮಾಡಿ. ಎಂ.ಕಾಮ್ ಸಿ.ಇ.ಟಿಲಿ 21 ಯಾವ್ದು ಬೆಸ್ಟ್ ಕಾಲೇಜ್ ಅಂದ್ರೆ ಈಗ ಗಂಗೋತ್ರಿಲಿ ಸದ್ಯಕ್ಕೆ ನನಗೆ ಬಂದಿರೋ ಪ್ರಕಾರ ಪಾಠ ನಡೀತಾ ಇಲ್ಲ, ಅಂದ್ರೆ ಪಾಠ ಮಾಡಕ್ಕೆ ಲೆಕ್ಚರರ್ಸ್ಗಳಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಆಯ್ತಾ, ಅದಕ್ಕೋಸ್ಕರ ಯಾವ ಕಾಲೇಜು ಅಂತ ನಾನು ಹೇಳಕ್ ಹೋಗಲ್ಲ. ನಾನು ಬೇಕಾದ್ರೆ ಒಂದು ಕಾಲೇಜ್ ಸಜೆಸ್ಟ್ ಮಾಡಿದ್ದೆ ನಾನು ನಿಮ್ಗೆ ಕಳೆದ ಕ್ಲಾಸಲ್ಲಿ. ಯಾರ್ಯಾರು ಎಂ.ಕಾಮ್ ಮಾಡ್ಬೇಕು ಅನ್ಕೊಂಡಿದ್ರೆ, ಕಡಿಮೆ ಫೀಸಲ್ಲಿ ಎಂ.ಕಾಮ್ ಮಾಡ್ಬೇಕು ಅನ್ಕೊಂಡಿದ್ರೆ, ಕಡಿಮೆ ಫೀಸಲ್ಲಿ ಒಳ್ಳೆ ಎಜುಕೇಶನ್ ಬೇಕು ಅಂತ ಯಾರು ಅನ್ಕೊಂಡಿದ್ರೆ, MIT ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಒಂದಿದೆ. ಆಯ್ತಾ, ಅಲ್ಲಿ ನೀವು ಬೇಕಾದ್ರೆ ಸೇರ್ಕೊಬಹುದು. ಅಲ್ಲಿ ಕಡಿಮೆ ಫೀಸ್ 32,000 ಫೀಸ್ ಅಲ್ಲಿ. ಆಯ್ತಾ, 32,000 ಫೀಸ್. ನೀವು ಬೇಕಾದ್ರೆ ಅಲ್ಲಿ ಸೇರ್ಕೊಬಹುದು. ಅಲ್ಲಿ ಎಜುಕೇಶನ್ ಚೆನ್ನಾಗಿದೆ ಮತ್ತೆ ಫೀಸು ಕಡಿಮೆ. ಗಂಗೋತ್ರಿಗಿಂತ ಕಡಿಮೆ ಅಲ್ಲಿ ಫೀಸು. ಎಲ್ಲಾ ಕಾಲೇಜು ಸುಮಾರು ಕಾಲೇಜುಗಳು ಚೆನ್ನಾಗಿರುತ್ತೆ, ಆದ್ರೆ ನಮ್ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ನೋಡ್ಕೊಬೇಕಲ್ಲ. ಆಯ್ತಾ, ಅದಕ್ಕೋಸ್ಕರ ಕೆಲವು ಕಡೆ 60,000 ಇರೋ ಫೀಸು ಇರುತ್ತೆ, ಕಡಿಮೆ ಫೀಸು ಇರುತ್ತೆ. ಆಯ್ತಾ, ಅದನ್ನ ನೀವು ಟ್ರೈ ಮಾಡಿ. ಯಾರು ಅನುಷಾ ಡಿ ಅವರೇ. ತುಂಬಾ ಜನ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಏನೋ ವಿಡಿಯೋ ಮಾಡ್ತಾ ಇದ್ರು. ನಿಮ್ಮ ವಿಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ಬಿಫೋರ್ ಇಯರ್ ನಿಮ್ಮ ವಿಡಿಯೋಸ್ ಅಲ್ಲಿ ಡೌಟ್ ಕ್ಲಿಯರ್ ಮಾಡ್ತಿದ್ರಿ. ಈ ಸರಿ ಕ್ಲಾರಿಟಿ ಸಿಗ್ಲಿಲ್ಲ. ಇನ್ಮೇಲೆ ಮಾಡೋಕೆ ಟ್ರೈ ಮಾಡ್ತೀನಿ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದಿರಾ, ನೋಡೋಣ. ಯಾರು ರೂಪ ಅವ್ರಿಗೆ ಥ್ಯಾಂಕ್ ಯು. ಹಾಯ್ ಸರ್, could you please explain about the MSc chemistry, which college is the best? Also please tell me about the fee structure for scheme A, scheme B. ಆಯ್ತಾ, ಕೆಮಿಸ್ಟ್ರಿ ಯಾವ ಕಾಲೇಜ್? ಗಂಗೋತ್ರಿ ನಾನು ಪ್ರತಿ ಸರಿ ಕಳೆದ 2 ವರ್ಷ ಗಂಗೋತ್ರಿನೇ ರೆಕಮೆಂಡ್ ಮಾಡ್ತಾ ಇದ್ದೆ ನಾನು. ಇದೇ ಕಾಲೇಜಿಗೆ ಸೇರ್ಕೊಳ್ಳಿ, ಬೇರೆ ಯಾವುದಕ್ಕೂ ಸೇರ್ಕೊಂಬಿಡಿ ಅಂತ. ಬಟ್ ಇವಾಗ ಲೆಕ್ಚರರ್ಸ್ಗಳನ್ನ ಕೊರತೆ ಇರೋದ್ರಿಂದ ನಾನು ವಿಚಾರಿಸ್ತೀನಿ ಕೆಮಿಸ್ಟ್ರಿ ಯಾವ ಕಾಲೇಜಲ್ಲಿ ಚೆನ್ನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ಆಯ್ತಾ, ಫೀ ಸ್ಟ್ರಕ್ಚರ್ ಕೇಳಿದಿರಾ? ಫೀ ಸ್ಟ್ರಕ್ಚರ್ UOM ವೆಬ್ಸೈಟ್ ಅಲ್ಲಿ ಇರುತ್ತೆ. ಅದೇನಾದ್ರೂ ಡೀಟೇಲ್ಡ್ ವಿಡಿಯೋ ಬೇಕು ನಿಮ್ಗೆ ಎಷ್ಟಿದೆ ಅಂತ, ಏನೋ ಡೀಟೇಲ್ಡ್ ವಿಡಿಯೋ ಬೇಕು ಅನ್ನೋ ಒಂದು ಕಮೆಂಟ್ ಹಾಕಿ. ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್ ಅಂದ್ರೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಸುಮಾರು ಜನ ಅದೇ ಕ್ವಶನ್ ಕೇಳಿದ್ದಾರೆ, ಎ ಸ್ಕೀಮ್ ಬಿ ಸ್ಕೀಮ್ ಅಂದ್ರು. ಏನು ರೂಪಶ್ರೀ ಅವರು ಕೇಳಿದ್ದಾರೆ ಯಾವ್ದು ಕೆಮಿಸ್ಟ್ರಿಗೆ ಒಳ್ಳೆ ಕಾಲೇಜು ಅಂತ. ನಾನು ಕನ್ನಡ ಆಗಿರೋದ್ರಿಂದ ನನಗೆ ಕೆಮಿಸ್ಟ್ರಿ ಕಾಲೇಜ್ ಬಗ್ಗೆ ಗೊತ್ತಿಲ್ಲ, ಬಟ್ ವಿಚಾರಿಸ್ತೀನಿ. ನಾನು ನಿಮ್ಗೆ ಫೀ ಸ್ಟ್ರಕ್ಚರ್ ಹೇಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ಒಂದು ಫೀ ಸ್ಟ್ರಕ್ಚರ್ ಎಷ್ಟಿದೆ ಅಫಿಷಿಯಲಿ ಇನ್ನೊಂದು ಫೀ ಸ್ಟ್ರಕ್ಚರ್ ಬಿಡ್ಬೋದು ಅವರು. ಆಯ್ತಾ, ಅದಕ್ಕೋಸ್ಕರ ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ, ಇಲ್ಲಿ ಕೇಳಿದ್ದಾರೆ ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್, ಈಗಲೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್ ಅಂದ್ರೆ ಏನಿಲ್ಲ, ಸಿಂಪಲ್. ಒಂದೇ ನೀವು CET ಬರ್ದಿರ್ತೀರಾ. ಈಗ ಈ 40 ಸೀಟ್ ಇರುತ್ತೆ ಅನ್ಕೊಳ್ಳಿ, ಕಾಲೇಜಲ್ಲಿ ಡಿವೈಡ್ ಮಾಡಿರ್ತಾರೆ ಎ ಸ್ಕೀಮ್ ಬಿ ಸ್ಕೀಮ್. ಎ ಸ್ಕೀಮ್ ಅಂದ್ರೆ ಏನಿಲ್ಲ, ಸಿಂಪಲ್. ಅದು ಪೂರ್ತಿ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್. ಅದಕ್ಕೆ ನೀವು ₹1 ಎಕ್ಸ್ಟ್ರಾ ಕಟ್ಟಂಗಿಲ್ಲ. ಈಗ MA ಕನ್ನಡಕ್ಕೆ 12,000 ಎ ಸ್ಕೀಮ್ ಅಲ್ಲಿ ಅಂದ್ರೆ ಅಷ್ಟೇ. ನೀವು ಏನಾದ್ರು CET ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಮ UGಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ನಿಮ್ಗೆ ಎ ಸ್ಕೀಮ್ ಅಲ್ಲಿ ಸೀಟ್ ಸಿಗುತ್ತೆ. ಎ ಸ್ಕೀಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗೋಯ್ತು ನನಗೆ, ಅಯ್ಯೋ ಮಾರ್ಕ್ಸ್ ಕಡಿಮೆ ಆಯ್ತು, ಏನ್ ಮಾಡ್ಬೇಕು, ನನಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಅಲ್ಲಿ ಬಿ ಸ್ಕೀಮ್ ಅಂತ ಇರುತ್ತೆ. ಅದಕ್ಕೆ ಟ್ಯೂಷನ್ ಫೀ ಅಂತ ಆಡ್ ಮಾಡ್ತಾರೆ. ಆಯ್ತಾ, ಎ ಸ್ಕೀಮ್ ಅಲ್ಲಿ ಟ್ಯೂಷನ್ ಫೀ ಇರಲ್ಲ, ಬಿ ಸ್ಕೀಮ್ ಅಲ್ಲಿ ಟ್ಯೂಷನ್ ಫೀ ಇರುತ್ತೆ. ಅಂದ್ರೆ ಎ ಸ್ಕೀಮ್ ಅಲ್ಲಿ ಇದಕ್ಕಿಂತ ಒಂದು 20,000 ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಕನ್ನಡ 12,000 10,000 ಇದೆ ಎ ಸ್ಕೀಮ್. ಸೇಮ್ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾರೆ, ಒಟ್ಟಿಗೆ ಪಾಠ ಮಾಡ್ತಾರೆ, ಅದು ಏನಿಲ್ಲ, ಫೀಸ್ ಅಷ್ಟೇ ಚೇಂಜ್. ಎ ಸ್ಕೀಮ್ ಅಲ್ಲಿ 10-12,000 ಇದ್ರೆ ಬಿ ಸ್ಕೀಮ್ ಅಲ್ಲಿ 30-40,000 ಇರುತ್ತೆ. ಆಯ್ತಾ, ಆದಷ್ಟು ಎ ಸ್ಕೀಮ್ ಅಲ್ಲೇ ತಗೊಳಕ್ ಟ್ರೈ ಮಾಡಿ. ಆಯ್ತಾ, ಏನು ಎ ಸ್ಕೀಮ್ ಬಿ ಸ್ಕೀಮ್ ಅಂದ್ರೆ ಸಿಂಪಲ್, ಸೇಮ್ ಸಬ್ಜೆಕ್ಟ್, ಸೇಮ್ ಕಾಲೇಜ್, ಸೇಮ್ ಕ್ಲಾಸ್. ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, CET ಎಲ್ಲ ಬರ್ದಿರ್ತೀರಾ, ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡು ಕ್ಯಾಟಗರಿ ಎಲ್ಲ ನೋಡಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಫಸ್ಟ್ ಅವ್ರು ಎ ಸ್ಕೀಮ್, ಅವರು ಎಕ್ಸ್ಟ್ರಾ ಫೀಸ್ ಪೇ ಮಾಡಂಗಿಲ್ಲ. ಅದನ್ನ ಟ್ಯೂಷನ್ ಫೀ ಅಂತ ಕರೀತಾರದಿಲ್ಲ. ಬಿ ಸ್ಕೀಮ್ ಅಲ್ಲಿ ಇರೋರು ಎಕ್ಸ್ಟ್ರಾ ಫೀಸ್ ನ ಕಟ್ಟಬೇಕು, ಟ್ಯೂಷನ್ ಫೀ. ಅದೊಂದು 15,000-20,000 ಆಗುತ್ತೆ. ಎ ಸ್ಕೀಮ್ ಅಂತ ತೊಗೊಳಕ್ ಟ್ರೈ ಮಾಡಿ. ಕ್ಯಾಶುವಲ್ ರೌಂಡ್ ಅಂದ್ರೆ ಕ್ಯಾಶುವಲ್ ರೌಂಡ್ ಏನಿಲ್ಲ. ಎ ಸ್ಕೀಮ್ ಅಲ್ಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಇರುತ್ತೆ. ಅದ್ರಲ್ಲಿ ಅಂದ್ರೆ ಫಸ್ಟ್ ರೌಂಡ್ ರ್ಯಾಂಕ್ ವೈಸ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸರಿ ಆಗ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಬೇರೆಯವ್ರ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಇಂದ ಬಂದಿಲ್ಲ, ಇನ್ನು ನೆಕ್ಸ್ಟ್ ಯಾರ್ಯಾರು ಇದಾರೆ ಅವ್ರನ್ನ ಅಪ್ಲಿಕೇಶನ್ ನೋಡ್ತಾರೆ. ಇಲ್ಲ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕನ್ನಡ ಗ್ರಾಮೀಣ ಕೋಟ, NSS ಕೋಟ ನೋಡ್ತಾರೆ. ಇಲ್ಲ ಕೊನೆಯಲ್ಲಿ ಒಂದ್ 2-3 ಸೀಟ್ ಉಳ್ಕೊಳ್ಳುತ್ತೆ. ಎಲ್ಲ ಇದು ಫಸ್ಟ್ ರೌಂಡ್ ಎ ಸ್ಕೀಮ್ ಅಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಆಮೇಲೆ ಸ್ಪೋರ್ಟ್ಸ್ ಕೋಟ ಎಲ್ಲ ಮುಗ್ದಾದ್ಮೇಲೆ ಸೀಟ್ ಉಳ್ಕೊಂಡ್ರೆ ಕ್ಯಾಶುವಲ್ ರೌಂಡ್ ಮಾಡ್ತಾರೆ. ಉಳ್ಕೊಳ್ಳಿಲ್ಲ ಅಂದ್ರೆ ಮಾಡಲ್ಲ, ಉಳ್ಕೊಂಡ್ರೆ ಮಾತ್ರ ಕ್ಯಾಶುವಲ್ ರೌಂಡ್ ಮಾಡ್ತಾರೆ. ಆವಾಗ ನೀವು CET ಬರದೇ ಇದ್ರು ಅಪ್ಲೈ ಮಾಡ್ಬೋದು. ಆಯ್ತಾ ಬ್ರೋ, ನಾವು ಅಡ್ಮಿಷನ್ ಫೀ ಕಟ್ಟಿದ ಮೇಲೆ ಮತ್ತೆ ರಿಟರ್ನ್ ಬರುತ್ತಾ ಹೇಳಿ? ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಫೀ ವಾಪಸ್ ಬರಲ್ಲ. ಆಯ್ತಾ, ನಿಮ್ಗೆ ಸ್ಕಾಲರ್ಶಿಪ್ ತರ ಬರುತ್ತೆ. ಸ್ಕಾಲರ್ಶಿಪ್ಗಳಿರುತ್ತೆ, ರೈತ ವಿದ್ಯಾನಿಧಿ ಅಂತ ಇರುತ್ತೆ, ಕಾರ್ಮಿಕರ ಮಕ್ಕಳಿಗೋಸ್ಕರ ಸ್ಕಾಲರ್ಶಿಪ್ ಬರುತ್ತೆ. ಅದಾದ್ಮೇಲೆ ಮಾಮೂಲಿ ಸ್ಕಾಲರ್ಶಿಪ್ ಬರುತ್ತೆ. ನೀವೇನಾದ್ರು ರೈತರ ಮಕ್ಕಳಾಗಿದ್ರೆ
10,000 ದಿಂದ 12,000 ಗಂಟ ಬರುತ್ತೆ. ಕಾರ್ಮಿಕರ ಮಕ್ಕಳಾಗಿದ್ರೆ 30,000 ರಿಂದ 40,000 ಬರುತ್ತೆ. ಕಾರ್ಮಿಕರ ಕಾರ್ಡ್ ಇರಬೇಕು, ಆಯ್ತಾ? ಇಲ್ಲಾಂದ್ರೆ ಸ್ಕಾಲರ್‌ಶಿಪ್ ಯಥಾ ಪ್ರಕಾರ ಬರುತ್ತೆ. ಬಂದೇ ಬರುತ್ತೆ ಅಂತ ಹೇಳಲ್ಲ, ಬರುತ್ತೆ. ನೀವು ಮಾಸ್ಟರ್ಸ್ ಮುಗಿಸಿದ ಮೇಲಾದ್ರೂ ಬರ್ಬೋದು, ಅದು ನನಗೆ ಗೊತ್ತಿಲ್ಲ, ಆಯ್ತಾ? ಬ್ರೋ ಹೇಗಿದ್ದೀರಾ? ಏನ್ ಸೋಷಿಯಾಲಜಿ ಪೇಪರ್ ಲೀಕ್? ಅನಿಲ್ ಗೌಡ ಅವರೇ, ಹೌದು, ಸೋಷಿಯಾಲಜಿ ಪೇಪರ್ ಲೀಕ್ ಆಗಿದೆ ನೆಟ್ ಅಂತ ಬೇಜಾರಾಯ್ತು. 1 ತಿಂಗಳ ಮೇಲೇನೋ ಆಯ್ತು UGC ನೆಟ್ ಬರೆದು ಎಲ್ಲ. ಇನ್ನು ಕೀ ಆನ್ಸರ್ಸ್ ಕೂಡ ಬಂದಿಲ್ಲ, ಬೇಜಾರಾಗುತ್ತೆ. JSS ಆರ್ಟ್ ಅಂಡ್ ಸೈನ್ಸ್ ಕಾಮರ್ಸ್ ಮಾನಸ ಗಂಗೋತ್ರಿ ವಿಚ್ ಇಸ್ ಬೆಟರ್? ಯಾವ ಸಬ್ಜೆಕ್ಟ್ಗೆ ಯಾವುದಕ್ಕೆ ಅಂತ ಬೇಕು, ಆಯ್ತಾ? ಯಾವ ಸಬ್ಜೆಕ್ಟ್ಗೆ JSS ವುಮೆನ್ಸ್ ಕಾಲೇಜ್ ಯಾವ್ದ್ರಲ್ಲಿ ಬೆಸ್ಟು, ಮಾನಸ ಗಂಗೋತ್ರಿ ಯಾವ್ದ್ರಲ್ಲಿ ಬೆಸ್ಟು, ಎಲ್ಲ ಯಾವ್ಯಾವ ಸಬ್ಜೆಕ್ಟಲ್ಲೂ ಒಂದೊಂದು ಕಾಲೇಜ್ ಬೆಸ್ಟ್ ಇರುತ್ತೆ, ಅದನ್ನ ಮೆನ್ಷನ್ ಮಾಡಿ. ಎಲ್ಲ ಕಾಲೇಜಲ್ಲೂ ಸ್ಕೀಮ್ ಎ ಸ್ಕೀಮ್ ಬಿ ಇರುತ್ತಾ? ಮಾನಸ ಗಂಗೋತ್ರಿಯಲ್ಲಿ ಇರುತ್ತೆ. ಅದನ್ನ ಬಿಟ್ರೆ ಫೇಮಸ್ ಆಗಿರೋ ಸ್ವಲ್ಪ ಕಾಲೇಜ್ಗಳಲ್ಲಿ ಇರುತ್ತೆ, ಆಯ್ತಾ? ಫೇಮಸ್ ಆಗಿರೋ ಸ್ವಲ್ಪ ಕಾಲೇಜ್ಗಳಲ್ಲಿ ಇರುತ್ತೆ. ಮಹಾರಾಜದಲ್ಲಿ ಇರುತ್ತೆ, ಮಹಾರಾಣೀಸ್ ಅಲ್ಲಿ ಇರುತ್ತೆ, ಆಯ್ತಾ? ಅದಾದ್ಮೇಲೆ ಕೆಲವು ಪ್ರೈವೇಟ್ ಕಾಲೇಜಲ್ಲೂ ಕೂಡ ಎಲ್ಲಿ ಜಾಸ್ತಿ ಅಡ್ಮಿಷನ್ ಆಗ್ತಾರೋ, ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಅಲ್ಲಿ ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್ ಇರುತ್ತೆ, ಆಯ್ತಾ? ಯೂನಿವರ್ಸಿಟಿನಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ? ಖಂಡಿತ ಇದೆ ಕೀರ್ತನ ಅವರೇ. ಯೂನಿವರ್ಸಿಟಿ ಒಳಗೆ ಗರ್ಲ್ಸ್ ಹಾಸ್ಟೆಲ್ ಅಂತ ಇದೆ. SC ST ಆದ್ರೆ ಫ್ರೀ, ಆಯ್ತಾ? ಇಲ್ಲ ನಾವು ಬೇರೆ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಇಷ್ಟು ಫೀಸ್ ಅಂತ ಇರುತ್ತೆ ತಿಂಗಳಿಗೆ. ಮೆಸ್ ಬಿಲ್ ಅಂತ 2,000ನೋ 3,000ನೋ, ಅದು ಕ್ಲಿಯರ್ ಆಗಿ ನಾನು ಹೇಳ್ತೀನಿ ಬೇಕಿದ್ರೆ. ಯೂನಿವರ್ಸಿಟಿ ಒಳಗೆ ಗರ್ಲ್ಸ್ ಹಾಸ್ಟೆಲ್ ಇದೆ. ನೀವೇನಾದ್ರು ಹುಡುಗ ಆದ್ರೆ ಯೂನಿವರ್ಸಿಟಿ ಒಳಗೆ ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಪಕ್ಕದಲ್ಲಿ ಒಂದು BCM ಹಾಸ್ಟೆಲ್ ಕೂಡ ಇದೆ, ಅದು ಕೂಡ ಚೆನ್ನಾಗಿದೆ, ನಾವು ಅಲ್ಲೇ ಇದ್ದಿದ್ದು. ವಾಟ್ ಇಸ್ ಎ ಸ್ಕೀಮ್ ಬಿ ಸ್ಕೀಮ್ ಹೇಳಿದೀನಿ. ಅಫಿಲೇಟೆಡ್ ಕಾಲೇಜ್ ಫೀಸ್ ಬ್ರೋ, ಅಫಿಲೇಟೆಡ್ ಕಾಲೇಜ್ ಫೀ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ಯಾವ್ಯಾವ ಸಬ್ಜೆಕ್ಟ್ಗೆ ಎ ಸ್ಕೀಮಲ್ಲಿ ಎಷ್ಟಿದೆ, ಬಿ ಸ್ಕೀಮಲ್ಲಿ ಎಷ್ಟಿದೆ ಮಾಡ್ತೀನಿ, ಅದನ್ನ ನೋಡಿ. ಇಷ್ಟು ನಿಮ್ಮ ಕಮೆಂಟ್ಗಳು, ಎಲ್ಲದಕ್ಕೂ ಉತ್ತರ ಹೇಳೋ ಪ್ರಯತ್ನ ಮಾಡಿದ್ದೀನಿ, ಆಯ್ತಾ? ಡಾಕ್ಯುಮೆಂಟ್ಸ್ ಜೋಪಾನಾಗಿ ಜೋಡಿಸ್ಕೊಳ್ಳಿ. ಇದೇ ರೀತಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದ್ರೆ ಒಂದು ಮಾತಿದೆ, ಏನು, ಬಚ್ಚಿಟ್ಟ ವಿದ್ಯೆ ಕೊಳೆಯುವುದು ಅಂತ, ಮುಚ್ಚಿಟ್ಟ ವಿದ್ಯೆ ಒಳೆಯುವುದು ಅಂತ. ನಿಮ್ಮ ಫ್ರೆಂಡ್ಸು ಸುಮಾರು ಜನ ಮಾಸ್ಟರ್ಸ್ ಮಾಡಬೇಕು ಅನ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಆಯ್ತು? ಥ್ಯಾಂಕ್ ಯು. ಏನೇನೇನು ಬೇಕು ಅಂತ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ.